ಹಾಯ್ ಫ್ರೆಂಡ್ಸ್, ನಾನು ಬೆಳಗ್ಗೆ ರೇಂಜ್ ಟೆಸ್ಟ್ ಮಾಡೋಕೆ ಅಂದ್ಕೊಂಡೆ. ಟೈಮ್ ಸಾಲಿಲ್ಲ, ಅದಕ್ಕೆ ಬೇರೆ ಹೊಡ್ಕೊಂಬಂದೆ. ಈಗ ಶೋರೂಮಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಇತ್ತು, ವರ್ಕು ಮಾಡಿಸ್ಕೊಂಡು ಈಗ ಹೋಗ್ತಾಯಿದ್ದೀನಿ. ಶೋರೂಮಲ್ಲಿ 100% ಚಾರ್ಜ್ ಮಾಡ್ಕೊಂಡಿದ್ದೀನಿ. ಈಗ ರೇಂಜ್ ಟೆಸ್ಟ್ ಮಾಡ್ತೀನಿ. ನೋಡಿ, 100% ಚಾರ್ಜ್ ಆಗಿದೆ. ನಾರ್ಮಲ್ ಮೋಡಲ್ಲಿ 132 ಅಂತ ತೋರಿಸ್ತಾಯಿದೆ. ಎಕೋದಲ್ಲಿ 68 ತೋರಿಸ್ತಾಯಿದೆ. ನಾನೀಗ ಎಕೋ ಮೋಡಲ್ಲಿ ಹೋಗ್ತೀನಿ. ರೇಂಜ್ ಏನು ಬರುತ್ತೆ ಚೆಕ್ ಮಾಡೋಣ. ಲೆಟ್ಸ್ ಗೋ. ನೋಡ್ತೀನಿ ಎಷ್ಟಾಗುತ್ತೆ ನಾವು ಚೆಕ್ ಮಾಡೋಣ. ನೋಡಿ, ನನ್ನ ಗಾಡಿ ಬರಬೇಕಾದ್ರೆ ರೇಂಜ್ ಟೆಸ್ಟ್ ಮಾಡೋಣ ಅಂದ್ಕೊಂಡೆ. ಬಟ್ ಅಪ್ ಆ್ಯಂಡ್ ಡೌನ್ 115-20 ಕಿಲೋಮೀಟ್ರ್ ಆಗ್ತಿತ್ತು, ಹತ್ತತ್ರ 115 ಕಿಲೋಮೀಟ್ರು. ಬಟ್ ಬರಬೇಕಾದ್ರೆ RTO ಆಫೀಸಲ್ಲಿ ನಂದೊಂದು ಕೆಲಸ ಇತ್ತು, DL ಟ್ರಯಲ್. ಅದಕ್ಕೆ ಲೇಟ್ ಆಗಿಬಿಡ್ತು. ಅದಕ್ಕೆ ಫಾಸ್ಟಾಗಿ ಬಂದುಬಿಟ್ಟೆ. ರೇಂಜ್ ಟೆಸ್ಟ್ ಮಾಡೋಕ್ಕಾಗಲಿಲ್ಲ ಎಕೋ ಮಾಡಲ್ಲಿ. ಈಗ ಹಂಗೆ ಶೋರೂಮಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಶೋರೂಮಲ್ಲಿ 100% ಚಾರ್ಜ್ ಹಾಕ್ಕೊಂಡು ಈಗ ರಿಟರ್ನ್ ಹೋಗ್ತಿದ್ದೇನೆ 100% ಮಾಡಿಕೊಂಡು. ಈ ಗಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ರೇಂಜು ಚೆನ್ನಾಗಿದೆ. ಬಟ್ ಇದು ಪ್ರಮೋಷನಲ್ಲಿ, ಇದರಲ್ಲೇ ನೆಗೆಟಿವ್ ಇದೆ. ನೆಗೆಟಿವ್ ಏನಂತ ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ಹೇಳ್ತೀನಿ. ಎಲ್ಲ ಗಾಡಿಗೂ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಮೊದಲು 100 ಕಿಲೋಮೀಟ್ರ್ 110 ಕಿಲೋಮೀಟ್ರ್ ರೇಂಜ್ ಬರ್ತಾಯಿತ್ತು. ಈಗ ಬ್ಯಾಟ್ರಿ ಸೆಟ್ ಆಗಿದೆ, ಈಗ ಚೆನ್ನಾಗಿ ಬರ್ತಾಯಿದೆ ರೇಂಜ್ ಅನ್ನಿಸ್ತಾ ಇದೆ. ನೋಡೋಣ ಏನು ಬರುತ್ತೆ ರೇಂಜ್ ಚೆಕ್ ಮಾಡಿ. ಗಾಡಿ 0 ವೈಬ್ರೇಷನ್ ಇದೆ, ಅದು ಡ್ರೈವ್ ಮಾಡೋಕ್ಕೆ ಒಳ್ಳೆ ಖುಷಿ ಕೊಡುತ್ತೆ. ನೋಡಿ, ಈಗ 10% ಚಾರ್ಜ್ ಖಾಲಿಯಾಗಿದೆ. ಆಲ್ಮೋಸ್ಟ್ 10% ಚಾರ್ಜ್ ಖಾಲಿಯಾಗಿದೆ. ಅದೇ ಸ್ಪೀಡ್ ಮೇಂಟೈನ್ ಮಾಡಿದ್ದೀನಿ. ಬಟ್ 10% ಚಾರ್ಜ್ಗೆ 15 ಕಿಲೋಮೀಟರ್ ಡ್ರೈವ್ ಆಗಿದೆ. ಇಲ್ಲಿ ಟ್ರಿಪ್ಪಲ್ಲಿ 8.4 ಅಂತ ಬಂದಿರುತ್ತೆ. ಯಾಕಂದರೆ ನಾನು ಇದಕ್ಕಿಂತ ಮುಂಚೆ ಹಿಂಗೆ ಬರ್ತಾ ಇರಬೇಕಾದ ದಾರಿಲಿ ಡ್ಯಾಮ್ ಇದೆಯಲ್ಲ, ಆ ಡ್ಯಾಮಲ್ಲಿ ಸ್ವಲ್ಪ ಸ್ಟಾಪ್ ಮಾಡ್ಕೊಂಡಿದ್ದಲ್ಲ, ಕೀ ಆಫ್ ಮಾಡಿದಾಗ ಅಲ್ಲಿ 5.5 ಎಷ್ಟಾಗಿತ್ತು. ಇಲ್ಲಿ ಮೇಲೆ ODI ರೀಡಿಂಗ್ ನೋಡಿ ನಾನು ಹೇಳ್ತಾ ಇದ್ದೀನಿ. ಈಗ ಸಾಯಂಕಾಲ ಆಗಿದೆ ಆಲ್ಮೋಸ್ಟ್ ಆದರೂ ನೋಡೋಣ, ತಾಳ್ಮೆಯಿಂದ ರೇಂಜ್ ಟೆಸ್ಟ್ ಮಾಡೋಣ. ಈಗ 10% ಚಾರ್ಜ್ಗೆ 15 ಕಿಲೋಮೀಟ್ರ್ ಡ್ರೈವ್ ಹೋಗಿದೆ. ಹೆಡ್ಲೈಟ್ ಮಾತ್ರ ಫುಲ್ ಫೋಕಸ್ ಇದೆ. ಆಲ್ಮೋಸ್ಟ್ ಕತ್ಲಾಗ್ಬಿಟ್ಟಿದೆ. ರೋಡು ಈಗ ಸ್ವಲ್ಪ ಚೆನ್ನಾಗಿದೆ. ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಈಗ ಆಲ್ಮೋಸ್ಟ್ ನಾನು ಒಂದು 40 ಕಿಲೋಮೀಟ್ರ್ ಡ್ರೈವ್ ಮಾಡಿದ್ದೀನಿ. ಅಲ್ಲಿಂದ ಮೋಸ್ಟ್ಲಿ 40 ಕಿಲೋಮೀಟ್ರ್ ಆಗಿರ್ಬೋದು. ಈಗ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಸ್ಟಾಪ್ ಮಾಡೋಕ್ಕೆ ಆಗ್ತಾಯಿಲ್ಲ. ಹಿಂದ್ಗಡೆಯಿಂದ ವೆಹಿಕಲ್ಗಳು, ಮುಂದ್ಗಡೆಯಿಂದ ವೆಹಿಕಲ್ಗಳು ಬರ್ತಾಯಿದ್ದಾವೆ. ಅದಕ್ಕೆ ನಾನು ರೆಕಾರ್ಡ್ ಮಾಡ್ತಾಯಿಲ್ಲ, ಕ್ಲೀನಾಗಿ ನಿಲ್ಲಿಸಿ. ಈಗ ಆಲ್ಮೋಸ್ಟ್ 40 ಕಿಲೋಮೀಟ್ರ್ ಡ್ರೈವ್ ಆಗಿದೆ. 40 ಕಿಲೋಮೀಟ್ರಿಗೆ 42 ಮೇಂಟೈನ್ ಮಾಡಿದ್ದೀನಿ, ಕ್ರೂಸ್ ಕಂಟ್ರೋಲ್ ಹಾಕ್ಕೊಂಡು. 40 ಕಿಲೋಮೀಟ್ರ್ ಡ್ರೈವ್ಗೆ 25% ಚಾರ್ಜು ಖಾಲಿಯಾಗಿದೆ. ನೋಡೋಣ, ನಮ್ಮೂರು ಇನ್ನೂ ಒಂದು 16 ಕಿಲೋಮೀಟ್ರ್ ಇರ್ಬೋದು ಮೋಸ್ಟ್ಲಿ. 16 ಕಿಲೋಮೀಟ್ರ್ ಹಿಂದೆ ಟೋಟಲ್ ರೇಂಜ್ ಏನೇನೋದು ಗೊತ್ತಾಗುತ್ತೆ. ಗಾಡಿ ಪರ್ಫಾರ್ಮೆನ್ಸ್ ಮಾತ್ರ ಸೂಪರಾಗಿದೆ, ಅದರಲ್ಲಿ ಯಾವುದೇ ರಾಜಿ ಇಲ್ಲ. ಚಾರ್ಜ್ ಮಾತ್ರ ಚೆನ್ನಾಗಿ ಬರ್ತಾಯಿದೆ ಅಂತ ಆಲ್ಮೋಸ್ಟ್ ಈ ಗಾಡಿ ತೊಗೊಂಡಾಗಿದ್ದ ನನಗೆ ಎಲ್ಲ ರೀತಿಯಲ್ಲಿ ಇದನ್ನ ಓಡಿಸಿ ನೋಡಿದ್ದೀನಿ. ಎಲ್ಲ ರೀತಿಯ ಅನುಭವಗಳು ನನಗಿದೆ. ಇದನ್ನು ಯಾವ್ಯಾವ ಸ್ಪೀಡಲ್ಲಿ ಓಡಿಸಿದರೆ ಏನೇನು ರೇಂಜ್ ಬರ್ತದೆ ಅನ್ನೋದೆಲ್ಲ ನನಗೆ ತಿಳ್ಕೊಂಡಿದ್ದೀನಿ. ಬಟ್ ಆದರೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಈಗ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ವಿಡಿಯೋ ಮಾಡಿದ್ದೀನಿ. ಇನ್ನೂ ಹೆಚ್ಚು ಎಲ್ಲ ಈ ಗಾಡಿ ಬಗ್ಗೆ ನನ್ನ ಅನುಭವಗಳು ಭಾಳ ಇದ್ದಾವೆ, ಅದನ್ನು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಈ ಕಾಮೆಂಟ್ಸು, ವ್ಯೂಸು ನೋಡಿ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೂ ಮಾಡೋಕ್ಕೆ ವೀಡಿಯೋನ ಎನ್ಕರೇಜ್ ಸಿಕ್ಕಂಗೆ ಆಗ್ತೈತಿ. ಈಗ ಊರ ಹತ್ರ ಬಂದಿದ್ದೀನಿ, ಗಾಡಿ ಹತ್ತತ್ರ ಬಂದಿದೆ ಊರ ಹತ್ರ. ಈಗ ಆಲ್ಮೋಸ್ಟ್ 34% ಚಾರ್ಜನ್ನು ಡ್ರೈನ್ ಆಗಿದೆ. 34% ಚಾರ್ಜ್ಗೆ 53 ಕಿಲೋಮೀಟ್ರು ಓಡಿದೆ. 53 ಕಿಲೋಮೀಟ್ರ್ ಓಡಿದೆ. ಈಗ ಇನ್ನೇನು ಊರ ಹತ್ರ ಹೋಗಿಂದೆ ಸ್ಪಷ್ಟವಾಗಿ ಕಾಣುತ್ತೆ. ಈಗ ನನಗೆ ಕಾಣ್ತಾ ಇದೆ, ಬಟ್ ವೀಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅನ್ನಿಸುತ್ತೆ ನನಗೆ. ಊರ ಹತ್ರ ಹೋಗಿಂದೆ, ಮನೆ ಹತ್ರ ಹೋಗಿಂದ ಸ್ಟಾಪ್ ಮಾಡಿಂದೆ, ಫೈನಲ್ಲಾಗಿ ಸ್ಟಾಪ್ ಮಾಡಿ ಕ್ಲೀನಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ. ಅವಾಗೆಲ್ಲ ಕ್ಲೀನಾಗಿ ಕಾಣಿಸುತ್ತೆ. ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ನನಗೆ ಎನ್ಕರೇಜ್ ಆಗುತ್ತೆ. ಈ ಗಾಡಿದು ನನ್ನ ಅನುಭವಗಳನ್ನೆಲ್ಲ ತಿಳಿಸ್ತೀನಿ. ರಿಬೂಟ್ ಮಾಡೋದಂಗೆ, ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದರೆ ಹೆಂಗೆ ಫೇಸ್ ಮಾಡಬೇಕು ಅಂತಂದು ಕಾಮೆಂಟ್ಸ್ ಮಾಡಿ. ಏನಾದರೂ ಇದ್ದರೆ ನನ್ನ ಬಗ್ಗೆ ವೀಡಿಯೋ ಮಾಡ್ತೀನಿ, ರಿವ್ಯೂ ಮಾಡ್ತೀನಿ. ನೋಡಿ, ನನ್ನ ಟ್ರಿಪ್ ಎಂಡ್ ಆಯ್ತಾಯಿದೆ. 1891 ಕಿಲೋಮೀಟ್ರ್ ಇತ್ತು.
ಈಗ 1947 ಕಿಲೋಮೀಟ್ರ್ ಆಗಿದೆ. 100% ಚಾರ್ಜ್ ಇತ್ತು ಅಲ್ಲಿ ಬಿಟ್ಟಾಗ. ಈಗ 64% ಚಾರ್ಜ್ ಇದೆ. 36% ಚಾರ್ಜಲ್ಲಿ 47 + 9 56 ಕಿಲೋಮೀಟ್ರ್ ಬಂದಿದ್ದೀವಿ. 36% ಚಾರ್ಜಲ್ಲಿ 56 ಕಿಲೋಮೀಟ್ರ್ ಬಂದಿದ್ದೀವಿ. ಎಕೋ ಮೋಡಲ್ಲಿ ಇನ್ನೂ 108 ತೋರಿಸ್ತಾ ಇದೆ. ಅಂದರೆ ನೋಡಿ, ಎಕೋ ಮೋಡಲ್ಲಿ ಇನ್ನೂ 108 ತೋರಿಸ್ತಾ ಇದೆ. ಅಲ್ಲಿ 1891 ಇತ್ತು, ಈಗ 1947 ಇದೆ. ರೇಂಜು 108 ತೋರಿಸ್ತಾ ಇದೆ. ಅಂದರೆ 108 + 56 ಎಷ್ಟಾಗುತ್ತೆ ನೋಡಿ. ಇಷ್ಟು ಬಂದಿದೆ ಇವತ್ತು ನಂದು ರೇಂಜು. ಎಲ್ಲ ಹಾಕ್ತೀನಿ ನೋಡಿ.